ಯಾರೋ ಒಬ್ಬರು ಪರಿಚಯವಾಗ್ತಾರೆ. ಪರಿಚಯವಾದ್ಮೇಲೆ ತಾವಾಗಿ ಮಾತನಾಡಿಸುತ್ತಾ ಪ್ರೀತಿ ಕೊಟ್ಟು ಕಾಳಜಿ ಮಾಡಿ ಒಂದು ಕಂಫರ್ಟ್ ಝೋನ್ ಸೃಷ್ಟಿಸಿ ಸಿಕ್ಕಾಪಟ್ಟೆ ಹಚ್ಚಿಕೊಳ್ಳುವ ಹಾಗೆ ಮಾಡಿ ಸಮಯ ಸಿಕ್ಕಾಗಲೆಲ್ಲ ನೆನಪು ಮಾಡಿಕೊಂಡು ವಿಷಯವೇ ಇರದಿದ್ದರೂ ಗಂಟೆಗಟ್ಟಲೆ ಹರಟೆ ಹೊಡೆದುಕೊಂಡು ಜೊತೆಗೆ ಸಂತೋಷದಿಂದ ಇದ್ದ ವ್ಯಕ್ತಿಗಳು ನಿಧಾನವಾಗಿ ಇವೆಲ್ಲವನ್ನು ಕಡಿಮೆ ಮಾಡಿದೆ. ಬಹುತೇಕ ಜನರಿಗೆ ಈ ಅನುಭವ ಆಗೇ ಆಗಿರ್ತದೆ. ಇದನ್ನು ಇಗ್ನೋರ್ ಎನ್ನುವುದಕ್ಕೆ ಆಗುವುದಿಲ್ಲ. ಒಂದು ಒಳ್ಳೆ ಪುಟ್ಟ ಪ್ರಪಂಚ ಸೃಷ್ಟಿಸಿದ್ದಕ್ಕೆ ನನ್ನ ಬದುಕಿನ ಸುಂದರ ಕ್ಷಣಗಳು ಇದ್ದರೆ ಇವರ ಜೊತೆಗಿನವೇ ಅಂತ ಸಂಭ್ರಮಪಟ್ಟು ಎಷ್ಟೇ ಬಿಜಿ ಇದ್ದರೂ ನಾನು ಎಲ್ಲಿಯೇ ಇದ್ದರೂ ಅವರ ಒಂದು ಫೋನ್ ಕಾಲ್ ಬಂದರೆ ಸಾಕು, ಗುಂಪಿನಲ್ಲಿದ್ದ ನಾನು ಒಬ್ಬನೇ ದೂರದಲ್ಲಿ ಹೋಗಿ ಮಾತನಾಡ್ತಿದ್ದೆ. ಸ್ವರ್ಗದ ತರಹವೇ ಫೀಲ್ ಆಗ್ತಿದ್ದೆ. ಕುಂತರು ನಿಂತರು ಮನದಲ್ಲಿ ಎಷ್ಟೋ ಹೇಳಿಕೊಳ್ಳಲಾಗದ ನೋವುಗಳಿದ್ದರೂ ನನ್ನದನ್ನು ಮರೆತು ಅವರಿಗಾಗಿ ಸಮಯ ಕೊಡುತ್ತಿದ್ದೆ. ಅವರು ಅಂದರೇ ಅದ್ಭುತ. ಅವರ ಒಂದು ಮೆಸೇಜ್ಗೆ ಈಗಲೂ ಸಹ ಮೊದಲಿನಷ್ಟೇ ರೆಸ್ಪೆಕ್ಟ್ ಇದೆ. ಎಲ್ಲರಿಗೂ ನೋವುಗಳಿವೆ, ಆಸೆ ಆಕಾಂಕ್ಷೆಗಳಿವೆ. ನಿಮಗೆ ನನಗಿಂತಲೂ ಮುಂಚೆಯಿಂದ ಒಂದಷ್ಟು ಆತ್ಮೀಯರಿದ್ದಾರೆ. ಪರವಾಗಿಲ್ಲ, ಅವರಿಗೂ ಸಮಯ ಕೊಡಿ. ಆಗಾಗ ನನಗೂ ಸ್ವಲ್ಪ. ನನ್ನ ಜೊತೆ ಮೊದಲಿನಂತೆ ನೀವಿರದೇ ಇದ್ದದ್ದು ಸ್ವಲ್ಪ ನೋವು, ಬೇಜಾರೆ. ನಾನು ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ನೇರವಾಗಿ ಏನೋ ಒಂದು ಕಾರಣ ಹೇಳಿಬಿಡಿ. ಓದುತ್ತಿದ್ದೇನೆ, ಹೊರಗಡೆ ಇದ್ದೇನೆ, ಆಮೇಲೆ ಸಿಗ್ತೇನೆ ಎಂದು. ಆದರೆ ಉದ್ದುದ್ದ ಭಾವನೆಗಳಿಗೂ ಓಕೆ ಎನ್ನದಿರಿ. ಮನುಷ್ಯ ಎಂದ ಮೇಲೆ 100 ಮುನಿಸು ಸಹಜ. ಮುನಿಸುಗಳನ್ನು ಬಿಟ್ಟು ಆತ್ಮೀಯರೊಡನೆ ಮನಸ್ಫೂರ್ತಿಯಾಗಿ ಮಾತನಾಡಿ. ನಮಸ್ಕಾರ.